ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. 2, 3, 4ನೇ ದಿನದ ಸೆಲೆಬ್ರೇಷನ್ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಯನ್ನು ಪ್ರಾರಂಭವಾಗಿದೆ. ದಯವಿಟ್ಟು ಚರಣ್ ಮತ್ತೆ ನೋಡಿ ಹಾಯ್ ಪಾತ್ರರಾಗಬೇಕೆಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಸವಿನಯ ಪ್ರಾರ್ಥನೆ. ಪೂಜೆ ಪ್ರಾರಂಭವಾಗಿರುವುದು. ದಯವಿಟ್ಟು ಆದಷ್ಟು ಬೇಗ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಸವಿನಯ ಪ್ರಾರ್ಥನೆ. ಸೊ ನೋಡಿ, ಇದು ನೈಟ್ ವಿಡಿಯೋ ಮಾಡ್ಕೊಂಡಿರೋ ಅಂಥದ್ದು. ಆ್ಯಕ್ಚುಲಿ ನೈಟೇ ಜಾಸ್ತಿ ಜನ ಬರ್ತಿದ್ರು ಅಂತ ಪೂಜೆಗೆ, ನೈಟೇ ಪೂಜೆ ಮಾಡ್ತಾಯಿದ್ರು. ಸೊ ನಾನು ತೋರಿಸ್ತಾ ಇದ್ದೀನಿ ನೈಟ್ ವ್ಯೂವು. ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕುಣಿದು ಕುಪ್ಪಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಅವರೆಲ್ಲ ಹೇಗೆ ಡ್ಯಾನ್ಸ್ ಮಾಡಿದ್ದಾರೆ ಮುಂದೆ ವೀಡಿಯೋದಲ್ಲಿ ನೋಡಿ. ನಾ ಪೂಜೆ ವಿಡಿಯೋ ಜೊತೆನೇ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಳೆ ಹೂಗಳೆಲ್ಲ ತೆಗೆದು ಹೊಸ ಹೂಗಳನ್ನೆಲ್ಲ ಹಾಕ್ತಿದ್ದಾರೆ. ಸೊ ಪ್ರತಿದಿನ ಹೂಗಳು ಚೆನ್ನಾಗೇ ಬರ್ತಿತ್ತು. ಒಂದು ದಿನಕ್ಕಿಂತ ಇನ್ನೊಂದು ದಿನ ಹೆಚ್ಚಾಗಿ ಹೂ ಬರ್ತಿತ್ತು ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ಡೇಗಿಂತ 3rd, 4th ಡೇ ಜಾಸ್ತಿ ಹೂ ಬಂದಿದೆ ಗಣೇಶನಿಗೆ ಮತ್ತು ಗೌರಿಗೆ ಹಾಕಲಿಕ್ಕೆ. ನೀವು ವಿಡಿಯೋದಲ್ಲೇ ನೀವೇ ನೋಡ್ಬೋದು, ಪ್ರತಿಯೊಬ್ಬರು ಅವ್ರ ಮನೆಗಳಲ್ಲಿ ಹೂ ತೊಗೊಬಂದು ಕಟ್ಟಿ ಆ ರೀತಿ ಎಲ್ಲ ತಗೊಬಂದು ಕೊಟ್ಟಿದ್ದಾರೆ. ಸೊ ಗಣೇಶನಿಗೆ ಮತ್ತು ಗೌರಿಗೆ ಹೂಗಳಿಂದ ಅಲಂಕಾರ ಮಾಡ್ತಿದ್ದಾರೆ. ಸೊ ಎಲ್ಲೆಲ್ಲಿ ಸಾಂಗ್ಸ್ ಇದೆ ಆ ಪಾರ್ಟಲ್ಲಿ ಮಾತ್ರ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ, ಅಲ್ಲಿ ಮ್ಯೂಟ್ ಮಾಡಿಬಿಟ್ಟು. ಬೇರೆ ಜಾಗಗಳಲ್ಲಿ ನ್ಯಾಚುರಲ್ ಆಗಿ ಏನು ಬಂದಿದೆ ಅದನ್ನ ನಾನು ಹಾಗೆ ಬಿಟ್ಟಿದ್ದೀನಿ. ಒಂದೊಂದು ದಿನ ಒಂದೊಂದು ಮನೆಯವರು ಪ್ರಸಾದನ ಮಾಡ್ಕೊಬಂದು ದೇವರಿಗೆ ಪ್ರಸಾದ ನೈವೇದ್ಯ ಮಾಡಿ ಪೂಜೆನ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಅಂದರೆ ಒಂದೊಂದು ದಿನ ಅಂದರೆ ನಾವು ಇಟ್ಟಿದ್ದೆ 5 ದಿನ. 5 ದಿನದಲ್ಲಿ ಎಲ್ಲ ಮನೆಗೂ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿರುವಂಥ ಎಲ್ಲ ಮನೆಗಳವರು ಪ್ರಸಾದನ ಮಾಡ್ಕೊಬಂದು ಗಣೇಶನಿಗೆ ಪ್ರಸಾದ ನೈವೇದ್ಯ ಮಾಡಿ ಪೂಜೆನ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿ ಹುಡುಗರೆಲ್ಲ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ. ಹಾಗೆ ಒಂದಿಷ್ಟು ಹುಡುಗರು ಗಣೇಶನ ಅಲಂಕಾರನೂ ಸಹ ಮಾಡ್ತಿದ್ದಾರೆ. ಹಾಗೆ ಊಟದ ವ್ಯವಸ್ಥೆನೂ ಸಹ ಇತ್ತು. 3ನೇ ದಿನ ಮತ್ತು 4ನೇ ದಿನ ಊಟದ ವ್ಯವಸ್ಥೆ ಇದ್ದರಿಂದ ಅದನ್ನೂ ಸಹ ನೋಡ್ಕೊಳ್ತಾ ಇದ್ರು. ಹುಡುಗರ ಟೀಮ್ ಏನಿತ್ತು ಆ ಟೀಮು ಎಲ್ಲ ವ್ಯವಸ್ಥೆನೂ ನೋಡ್ಕೊಳ್ತಾ ಇದ್ರು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ದೊಡ್ಡವರು ಸಹ ಸಾಥ್ ಕೊಡ್ತಾ ಇದ್ರು. ಅಷ್ಟೇ ಚೆನ್ನಾಗಿ ಸಪೋರ್ಟಿವ್ ಆಗಿ ನಿಂತಿದ್ರು ಎಲ್ಲರೂ ಅವ್ರ ಜೊತೆ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಂತೂ ಎಷ್ಟು ಸಂಭ್ರಮಿಸಿದ್ದಾರೆ, ನೀವು ಹೋಗ್ತಾ ವಿಡಿಯೋದಲ್ಲಿ ನೋಡಿ. ತುಂಬ ಕುಣಿದು ಕುಪ್ಪಳಿಸ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಗಣೇಶ ಹಬ್ಬ ಅಂದ್ರೇ ಮಕ್ಕಳಿಗೆ ತುಂಬ ಇಷ್ಟ. ಸೊ ಅದರಲ್ಲಿ ಅವ್ರು ಖುಷಿ ಪಡೋದು ನೋಡೋದಕ್ಕೆ ಇನ್ನೂ ಖುಷಿ ಆಗತ್ತೆ. ಪ್ರತಿದಿನ ಸಂಜೆ 7 ಗಂಟೆಗೆ ಪೂಜೆ ಶುರುವಾಗ್ತಿತ್ತು. ಪೂಜೆ ಸಮಯಕ್ಕೆ ಎಲ್ಲರೂ ಬರ್ತಾಯಿದ್ರು ನಮ್ಮ ಏರಿಯಾದವರು. ಹಾಗೆ ತುಂಬ ಮನೆಗಳಲ್ಲೂ ಸಹ ಪ್ರಸಾದನ ಮಾಡ್ಕೊಂಬಂದು ಅದನ್ನು ನೈವೇದ್ಯ ಮಾಡಿ ಪ್ರಸಾದನೂ ಸಹ ಹಂಚ್ತಾಯಿದ್ರು. ಸೊ 3ನೇ ದಿನ ಅನ್ನದಾನ ಇದ್ದಿದ್ದರಿಂದ ಹುಡುಗರು ಟೀಮ್ ಏನು ಶ್ರೀ ವರಸಿದ್ಧಿ ವಿನಾಯಕ ಗೆಳೆಯರ ಬಳಗ ಆ ಟೀಮ್ ಏನಿದೆ ಅವರು ಅನ್ನದಾನನೂ ಸಹ ಹಮ್ಮಿಕೊಂಡಿದ್ರು. ಸೊ ಅನ್ನದಾನಕ್ಕೆ ಹೇಗೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅದು ನೆಕ್ಸ್ಟ್ ಹೋಗ್ತಾ ನಾನು ತೋರಿಸ್ತೀನಿ. ಸೊ ಪೂಜೆ ಆದ ನಂತರ ಅನ್ನದಾನ ಇರುತ್ತೆ. ನೋಡಿ, ಪೂಜೆ ಆಗಿದ ನಂತರ ಪ್ರಸಾದನ ಕೊಡ್ತಿದ್ದಾರೆ. ಸೊ ಅಲ್ಲಿ ಲೈಟು ಸ್ವಲ್ಪ ಕಲರ್ ಲೈಟ್ ಹಾಕಿದ್ರೆ ಅಷ್ಟು ಕ್ಲಿಯರಾಗಿ ವಿಡಿಯೋದಲ್ಲಿ ಬಂದಿಲ್ಲ. ಬಟ್ ಅಲ್ಲಿ ಪ್ರಸಾದ ಎಲ್ಲ ಹಂಚ್ತಿದ್ದಾರೆ ಹುಡುಗರೆಲ್ಲ ಸೇರಿಕೊಂಡು. ನೋಡಿ, 3ನೇ ದಿನ ಅನ್ನದಾನಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಜ್ಯೋತಿ ಆಂಟಿ ಟೀಮ್ ಏನಿದೆ ಅವರು ಅವರೇ ಅಡುಗೆ ಮಾಡ್ತಾ ಇರೋದು. ನಾವು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ವಿ ಅಷ್ಟೇ. ನಾನು ಸ್ವಲ್ಪ ಲೇಟಾಗೆ ಬಂದೆ ಹೆಲ್ಪ್ ಮಾಡಲಿಕ್ಕೆ. ಸೊ ಇಲ್ಲಿ ಟೇಬಲೆಲ್ಲ ರೆಡಿ ಮಾಡ್ತಿದ್ದಾರೆ. ಎಲ್ಲ ಟೇಬಲ್ನ ಒರೆಸಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಗಣೇಶನ ಹತ್ರನೂ ಸಹ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ನೋಡ್ಬೋದು, ಟೇಬಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಟೇಬಲೆಲ್ಲ ಒರೆಸ್ತಾ ಇದ್ದಾರೆ. ಸೊ ಅಲ್ಲಿ ಊಟಕ್ಕೂ ಸಹ ರೆಡಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅನ್ನ ಸಾಂಬಾರೆಲ್ಲ ಆಗಿದೆ. ಪಾಯಸ ಮತ್ತು ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇದೇ ಟೀಮ್ ಅಡುಗೆನ ಮಾಡ್ತಾ ಇರೋದು. ಜ್ಯೋತಿ ಆಂಟಿ ಟೀಮ್ ಅಂತಲೇ ಹೇಳ್ಬೋದು. ಸೊ ಇವರೆಲ್ಲ ಅಕ್ಕಪಕ್ಕ ಮನೇಲಿರೋರು, ಅವರೆಲ್ಲ ಬಂದು ಅಡುಗೆಗೆ ಹೆಲ್ಪ್ ಮಾಡಿದ್ದಾರೆ. ಸೊ ನೋಡಿ, 3ನೇ ದಿನದ ಪೂಜೆ ನಡೀತಾ ಇದೆ.
ಹಾಕ್ಬೇಕಾ? ಸ್ವಲ್ಪ ಲೇಟ್ ಆದ್ರೂ ಪ್ರಸಾದ ಸ್ವೀಕರಿಸಿ ಹೋಗ್ಬೇಕು, ಯಾರು ಹೋಗ್ಬಾರ್ದು. ಇದು 4ನೇ ದಿನದ ಪೂಜೆ. ಸೊ 4ನೇ ದಿನದ ಪೂಜೆಯನ್ನು ಸಹ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಬೇರೆ 2 ವಿಡಿಯೋವನ್ನು ಮಾಡಲಿಕ್ಕೆ ಹೋಗಿಲ್ಲ. ಸೊ 4ನೇ ದಿನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಪೂಜೆ ಆದ ನಂತರ ಅನ್ನದಾನ ಇರುತ್ತೆ. ಅನ್ನ ಪ್ರಸಾದ ಎಲ್ಲರೂ ಸ್ವೀಕರಿಸಿದ ನಂತರ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಡ್ಯಾನ್ಸ್ ಮಾಡಿದ್ದಾರೆ. ಆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿ. ಶ್ರೀ ನಾಗೇಶಣ್ಣನವರು ಈಗ ತಾನೇ ಆಗಮಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ವಿನಂತಿ. ಸರ್ವಕಾರೇಷು ಸರ್ವದಾ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಗುಡಮಾಸ್ಮಿ ಅಂದ್ರ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಜಂತ ಸಂಯಂತ ಶಾರದ ಪೂಜಾ ಮಾಡಿ ಆಕ ಜಟಿ ಪೂರ್ಣ ಚಟಿ ಪಿತ ಮಹಾದೇವ. ಧನ್ಯವಾದ. ಮನ್ನಾದ ಪ್ರಾರಂಭವಾಗಿದೆ. ದಯವಿಟ್ಟು ನಿಮ್ಮ ಕೋರಿಕೆಗಳೆಲ್ಲ ಕೇಳ್ಕೊಳ್ಳಿ. ಮುಂದಿನ ವರ್ಷ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ತಟ್ಟೆಗಳು ಇನ್ನೇ ಇದೆ. ದಯವಿಟ್ಟು ಬಂದು ಅದು ಅವ್ರವ್ರದ್ದು ಯಾರು ತಗೊಂಡು ಬಂದು ಕೇಳ್ಕೊತಾ ಇದ್ದೀವಿ. ತಗೊಂಡು ನಿಮ್ಮ ಕೈ ಇಟ್ಕೊಳ್ಳಿ. ಇಡಿಲ್ಲ ಇಲ್ಲವೇ ಮುಂದೆ ಜನಗಳೆಲ್ಲ ಯಾರ್ಯಾರು ಕವರ್ ಆಗಿದ್ದಾರೆ ಅಂತ ಮೊಬೈಲ್. ಹಾಗೆ ನಮ್ಮ ಗಣೇಶ ಹಬ್ಬದ ಸೆಲೆಬ್ರೇಷನ್ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವಿಡಿಯೋಗಳು, ನನ್ನ ಚಾನಲಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ. ನೋಡಿ, ಪ್ರಸಾದ ಎಲ್ಲ ಮಾಡಿಸಿರೋರು ಅವರೇ ಒಂದು ಸ್ವಲ್ಪ ಜನಕ್ಕೆ ಪ್ರಸಾದನ ಕೊಟ್ಟು ಉಳಿದಿರುವಂಥ ಪ್ರಸಾದ ಊಟ ಹಾಕ್ತಿದ್ದಾರಲ್ಲ ಅಲ್ಲೇ ಕೊಟ್ಟಿದ್ದಾರೆ. ಎಲೆಯ ತುದಿಗೆ ಸ್ವಲ್ಪ ಪ್ರಸಾದವನ್ನು ಕೊಡಲಿ. ತುಂಬ ಜನ ಪ್ರಸಾದ ಮಾಡಿಸ್ಕೊಬಂದಿದ್ರು. ಹಾಗೆ ನಮ್ಮ ಮನೆಯಿಂದನೂ ನಾವು ಪ್ರಸಾದ ಮಾಡ್ಕೊಂಡು ಬಂದಿದ್ವಿ. ಹಾಗೆ ಜ್ಯೋತಿ ಆಂಟಿಯವರು ಮಾಡಿಸ್ಕೊಂಬಂದಿದ್ರು. ಹಾಗೆ ನಮ್ಮ ಬೀದಿಲಿರುವಂಥ 2-3 ಮನೆಗಳಲ್ಲಿರುವಂಥ ಆಂಟಿರು ಸಹ ಮಾಡಿಸ್ಕೊಬಂದಿದ್ರು. ತುಂಬ ಮನೆಯವರು ಪ್ರಸಾದ ಮಾಡಿಸ್ಕೊಂಬಂದಿದ್ರು. ಅವರೆಲ್ಲ ನೈವೇದ್ಯ ಆದ ನಂತರ ಅಲ್ಲಿ ಊಟ ಬಡಿಸ್ತಿದ್ರಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಎಲೆ ತುದಿಗೆ ಸ್ವಲ್ಪ ಪ್ರಸಾದನ ಹಾಕಲಿ ಅಂತ ಹೇಳ್ಬಿಟ್ಟು. ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗೋರು ಬಂದು ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ. ಊಟ ಆಗಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಹೋಗ್ತಿದ್ದಾರೆ. ನೋಡಿ, ಜ್ಯೋತಿ ಆಂಟಿ ಮತ್ತು ಅಶ್ವಿನಿ ಅವರು ಎಲ್ಲ ಅಡುಗೆಗಳಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರ ಹಸ್ಬೆಂಡ್ ಅಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಡುಗೆ ಮಾಡೋದಕ್ಕಾಗಲಿ ಬಡಿಸೋದಕ್ಕಾಗಲಿ ತುಂಬಾ ಹೆಲ್ಪ್ ಮಾಡಿದರು. ಸೊ 4ನೇ ದಿನ ಇನ್ನೊಬ್ಬರು
ನೋಡಿ ಆಂಟಿರೆಲ್ಲ ಸೇರಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಅಂಕಲ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಗೊತ್ತಾ, ಲಾಸ್ಟಲ್ಲಿ ನೋಡಿ ಗೊತ್ತಾಗುತ್ತೆ. ನಾವು ಈ ಏರಿಯಾದಲ್ಲಿ ಕೂರಿಸಿದ್ಯಲ್ಲ, ಈ ಜಾಗದಲ್ಲಿ ಕೂರಿಸಿದ್ರೆ ತುಂಬ ಜನ ಬರ್ತಾರೆ, ನಮ್ಗೆ ಅದೇ ಖುಷಿ. ನೋಡಿ ಮಕ್ಕಳೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಹೋಗ್ತಾ ಹೋಗ್ತಾ ದೊಡ್ಡವರು ಸಹ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವರು ಡ್ಯಾನ್ಸ್ ಮಾಡಿರೋದೆಲ್ಲ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಹುಡುಗರೆಲ್ಲ ಸೇರಿಕೊಂಡು. ಬಟ್ ಅವ್ರಿಗೆ ಟೈಮ್ ಇರ್ತಿರ್ಲಿಲ್ಲ. ಕೆಲವರು ಕೆಲ್ಸಕ್ಕೆ ಹೋಗ್ತಾಯಿದ್ರು, ಕೆಲವರು ಕಾಲೇಜ್ಗೆ ಹೋಗ್ತಾಯಿದ್ರು. ಸೊ ಎಕ್ಸಾಮ್ ಎಲ್ಲ ಇದ್ದಿದ್ದರಿಂದ ಅವರು ಬೇರೆ ಪ್ರೋಗ್ರಾಮ್ಗಳು ಅವ್ರಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಈ ವರ್ಷ ಇಷ್ಟೇ ಸಿಂಪಲ್ ಅನಿಸಿದ್ರು ಸ್ವಲ್ಪ ಗ್ರ್ಯಾಂಡಾಗೇ ಆಗಿದೆ. ಬಟ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿದೆ, ಜನ ಎಲ್ಲ ಚೆನ್ನಾಗಿ ಸೇರಿದರು ಅನ್ನೋದೇ ಖುಷಿ. ನೆಕ್ಸ್ಟ್ ಇಯರು ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ. ಸೊ ಅವ್ರಿಗೆ ಭಗವಂತ ಎಲ್ಲ ಅನುಕೂಲ ಮಾಡಿಕೊಡ್ಲಿ ಅಂತ ನಾವೆಲ್ಲ ಹಾರೈಸ್ತಾ ಇದ್ದೀವಿ. ನೋಡಿ ನಮ್ಮ ಮನೆಯವ್ರ ಅಡುಗೆ ಊಟ ಬಡಿಸ್ತಾ ಇದ್ದಾರೆ. ಸೊ ನಮ್ಮಮ್ಮ, ಜ್ಯೋತಿ ಆಂಟಿ ಹಾಗೆ ಅವರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ. ಗಣೇಶನಿಂದ ನಾವು ನಮ್ಮ ಏರಿಯಾ ಜನ ಎಲ್ಲ ಒಟ್ಟಿಗೆ ಸೇರ್ತೀವಿ. ಅದೊಂಥರ ನಮಗೆ ಖುಷಿ ಕೊಡೋವಂಥ ವಿಷಯ ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ನಾವು ಈ ರೀತಿ ಸೇರೋಕ್ಕಾಗಲ್ಲ. ಬಟ್ ಈ ರೀತಿ ಹಬ್ಬ, ಈ ರೀತಿ ಪೂಜೆಗಳಲ್ಲಿ ಮಾತ್ರ ನಾವೆಲ್ಲ ಸೇರೋಕ್ಕಾಗುತ್ತೆ. ನೋಡಿ ಹಿಂದಿನ ದಿನ ಇವನು ತುಂಬಾ ಹೆಲ್ಪ್ ಮಾಡ್ದ. ಇವತ್ತು ಇವನಿಗೆ ಜ್ವರ ಬಂದಿದೆ. ಬಟ್ ಅವನೆಲ್ಲೂ ಬರ್ತಿರ್ಲಿಲ್ಲ, ಡ್ಯಾನ್ಸ್ ಆಡೋಕ್ಕೂ ಎಲ್ಲೂ ಬರಲಿಲ್ಲ, ಪಾಪ ಜ್ವರ ಬಂದಿದೆ ಅಂತ ಹೇಳಿ. ಸಾಂಗ್ ಎಲ್ಲ ಇದ್ದಿದ್ದರಿಂದ ನಾನು ಈ ಪ್ಲೇಸಲ್ಲೆಲ್ಲ ಮ್ಯೂಟ್ ಮಾಡಿದ್ದೀನಿ. ಸೊ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಎಲ್ಲೆಲ್ಲಿ ಸಾಂಗ್ಸ್ ಇದೆ ಅಲ್ಲೆಲ್ಲ ವೀಡಿಯೋನ ನಾನು ಮ್ಯೂಟ್ ಮಾಡಿದ್ದೀನಿ.
ಹಾಂ ಬನ್ನಿ ಎಲ್ಲ ಅಡ್ಡಾಡ್ಕೊಂಬತ್ತವ್ರೆ ಎಲ್ಲ ಅಡ್ಡಾಡ್ಕೊಂಡು ಇಲ್ಲಿಂದ ಫುಲ್ ಡ್ಯಾನ್ಸು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಡ್ಯಾನ್ಸ್ನ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಯೂಟ್ಯೂಬ್ಗಿಂತ ನನಗೆ ಈ ವಿಡಿಯೋದಲ್ಲಿ ಬರುವಂಥ ಪ್ರತಿಯೊಬ್ಬರು ಒಂದು ಮೆಮೊರಿಯಲ್ಲಿ ಉಳ್ಕೊಳ್ತಾರೆ. ಹಾಗೆ ಇದೊಂದು ಮೆಮೊರಿಯಾಗಿರುತ್ತೆ ಅಂತ ನಾನು ಈ ವಿಡಿಯೋನ ಮಾಡಿಕೊಂಡು ಶೇರ್ ಮಾಡ್ಕೊಳ್ತಾ ಇದ್ದೀನಿ.
ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.